ಹಾಯ್ ಫ್ರೆಂಡ್ಸ್. ಹೌದು ನಿಜ, ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ 2 ಧಾರಾವಾಹಿಗಳು ಎಲ್ಲ ಟೈಮಲ್ಲಿ ಕೂಡ ಎಲ್ಲ ಸೀಸನಲ್ಲಿ ಕೂಡ ಎಂಡ್ ಆಗ್ತಿತ್ತು. ಅದೇ ರೀತಿ ಈ ಸಲ ರಾಣಿ ಸೀರಿಯಲ್ ಕೂಡ ಎಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ರಾಣಿ ಸೀರಿಯಲ್ ತುಂಬ ಚೆನ್ನಾಗಿತ್ತು, ಆದರೂ ಕೂಡ ಟಿ ಆರ್ ಪಿಯಲ್ಲಿ ಅಷ್ಟೇನು ಒಂದು ಪ್ಲೇಸ್ನ ತಗೊಂಡಿಲ್ಲ ರಾಣಿ ಸೀರಿಯಲ್ಲು. ಅದೇ ಕಾರಣಕ್ಕೆ ಕಲರ್ಸ್ ಕನ್ನಡದವರು ರಾಣಿ ಸೀರಿಯಲ್ನ ಅಂತ್ಯ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ರಾಣಿ ಸೀರಿಯಲ್ನ ಕೊನೆಯ ಸಂಚಿಕೆಗಳನ್ನಷ್ಟೇ ನೀವು ನೋಡೋಕ್ಕಾಗುತ್ತೆ. ಯಾಕಂದರೆ ಇನ್ನು ಮುಂದೆ ಯಾವುದೇ ರೀತಿ ರಾಣಿ ಸೀರಿಯಲ್ನ ನೋಡೋಕ್ಕಾಗಲ್ಲ. ಹಾಗೆ ನೆಕ್ಸ್ಟ್ ಧಾರಾವಾಹಿ ನೋಡೋದಾದರೆ ಭಾರ್ಗವಿ ಸೀರಿಯಲ್ ಕೂಡ ಅಂತ್ಯ ಆಗ್ತಿದೆ. ಹೌದು, ಭಾರ್ಗವಿ LLB ಈ ಸೀರಿಯಲ್ ಕೂಡ ಎಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೇ ಈ ಒಂದು ಸೀರಿಯಲ್ಗಳು ಅಂತ್ಯ ಆಗ್ತವೆ. ಹಾಗೆ ಭಾರ್ಗವಿಲೂ ಕೂಡ ಎಂಡಿಂಗ್ ಸೀನ್ ಅಂತಲೇ ಹೇಳ್ಬೋದು. ಸಂಚಿಕೆಗಳೆಲ್ಲ ಮುಗಿಸ್ತಾ ಬಂದಿದ್ದಾರೆ ಡೈರೆಕ್ಟರ್ ಕೂಡ. ಇದೇ ಕಾರಣಕ್ಕೆ ಭಾರ್ಗವಿ ಅನ್ನೋ ಸೀರಿಯಲ್ ಕೂಡ ಒಂದು ಅಂತ್ಯ ಆಗ್ತಿದೆ. ಇದರಲ್ಲೂ ಅಷ್ಟೇ, ಭಾರ್ಗವಿಲೂ ಅಷ್ಟೇ, ಇದು TRP ಯಲ್ಲಿ ತುಂಬಾ ಹಿಂದುಳಿದಿದೆ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಕಲರ್ಸ್ ಕನ್ನಡ ಅವರು ಈ ಒಂದು ಸೀರಿಯಲ್ ಕೂಡ ತೆಗ್ದಾಕ್ತಾ ಇದ್ದಾರೆ. ಹಾಗೆ ನೋಡೋದಾದರೆ ಈಗ ತಾನೇ ಬಂದಂತಹ ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ ಕೂಡ ತುಂಬ ಚೆನ್ನಾಗಿ ಓಡ್ತು, ಒಂದಷ್ಟು ದಿನ ಚೆನ್ನಾಗಿ ತೆರೆ ಕಾಣ್ತು. ಆದರೆ ಈಗ ಯಾಕೋ TRP ಯಲ್ಲಿ ತುಂಬಾ ಹಿಂದುಳಿದಿದೆ ಪ್ರೇಮ ಕಾವ್ಯ ಸೀರಿಯಲ್ಲು. ಇದೇ ಕಾರಣಕ್ಕೆ ಕಲರ್ಸ್ ಕನ್ನಡ ಅವರು ಈ ಒಂದು ಸೀರಿಯಲ್ ಕೂಡ ತೆಗ್ದಾಕ್ತಿದ್ದಾರೆ. ಏನೇ ಆಗಲಿ, ಒಟ್ಟಿನಲ್ಲಿ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ 1-2-3 ಸೀರಿಯಲ್ ಆದರೂ ಅಂತ್ಯ ಆಗ್ತವೆ. ಹಾಗೆಯೇ ಇದು ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ ಕೂಡ ಇದೇ ಕಾರಣಕ್ಕೇ ಅಂತ್ಯ ಆಗ್ತಿದೆ. ನೋಡೋಣ ಮುಂದೆ ಇನ್ಯಾವುದಾದ್ರೂ ಸೀರಿಯಲ್ ಏನಾದರೂ ಅಂತ್ಯ ಆಗುತ್ತೆ ಅಂತ ನನಗೆ ಗೊತ್ತಾದರೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.